ಆಮೇಲೆ ನನ್ನ ಹೆಂಡತಿ ಹೇಳ್ತಾ ಇಲ್ಲ ಸರ್, ನೀನ್ ಹೋದ್ರೆ ಸರಿ ಇಲ್ಲಿಂದ ಸಂತು ಮನೆಯಿಂದ, ಹಾ ಇಲ್ದೋದ್ರೆ ಮಗಳಿಗೆ ಪೆಟ್ರೋಲ್ ಹಾಕಿ ಸಾಯಿಸ್ಬಿಡ್ತೀನಿ. ಎದುರಿಸಿದ್ರಾ? ಅವತ್ತಿನ ದಿವಸ ಹಂಗಂದ್ಲು. ಮತ್ತೆ ನಿಮ್ದೊಂದು ವಿಡಿಯೋ ಓಡಾಡ್ತಾ ಇತ್ತು, ನನ್ನ ಮೇಲೆ ಜೀವ ಬೆದರಿಕೆ ಇದೆ ಅಂತ. ಯಾರ ಮೇಲೆ ನಿಮ್ ಮೇಲೆ ಜೀವ ಬೆದರಿಕೆ ಅಂದ್ರೆ? ಅಂದ್ರೆ ನನ್ನ ಇದ್ ಮಾಡ್ಬಿಡ್ತಾರೆ ಅನ್ನೋ ತರ, ಸಾಯಿಸ್ಬಿಡ್ತಾರೆ ಸರ್ ಏನಂತಾಳೆ, ನನ್ನ ನನ್ ಸಂತಿಗೆ ಹೇಳ್ಬಿಟ್ಟು ನೀನ್ ನಾಳೆ ಒಳಗಡೆ ನೀನ್ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇವನ್ ಯಾರು ನಮಗೆ ಇಟ್ಟ? ನಿಮ್ ಹೆಂಡತಿ ಚಿಟ್ಕೆ ಹೊಡೆದ್ಬಿಟ್ಟು ಹೇಳ್ಬಿಟ್ಟು ಹೋದ್ಲು. ಎಲ್ಲಿ ಅವ್ರ ಮನೆ ಹತ್ರನಾ ಅಥವಾ ಕಾರಲ್ಲಿ ಹೇಳ್ಬಿಟ್ಟು ಹೋದ್ಲು, ಸಂತುಗೆ ಹೇಳಿ ನಿನ್ನ ಮಾತ್ರ ಇಕ್ಕಲ್ಲ, ಸಾಯಿಸ್ಬಿಡ್ತೀನಿ. ನನ್ ಮಗಳಿಗೆ ಪೆಟ್ರೋಲ್ ಹಾಕಿ ಸುಟ್ಟಾಕ್ಬಿಡ್ತೀನಿ. ಯಾವತ್ತಿದು ಆಗಿರೋದು? ಇದು ಮೊನ್ನೆ ಸರ್, ಮೊನ್ನೆ ಕರ್ಕೊಬರೋ ದಿವಸನೇ. ನಾನು ಮರ್ತೋಗ್ಬಿಟ್ಟೆ ಕರ್ಕೊಬರೋ ದಿವಸ. ಡೋಂಟ್ ಕಮ್ ವಿತ್ ಈ ಬೂಟಾಟಿಕೆಗಳು ಬೇಕಿಲ್ಲ ಇಲ್ಲಿ ಯಾವನಿಗೂ. ನಿಮ್ದು ಇದೆಲ್ಲ ಹೇಳಿದ್ವಿ ಸರ್. ಅಲ್ಲ, ಇದಾದ್ಮೇಲೂ ನೀವು ಅವ್ರ ಮನೆ ಹತ್ರ ಹೋಗ್ತೀನಿ, ಒಂದಿಷ್ಟು ಜನ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಮಾತಾಡ್ಕೊಂಡ್ ಬರ್ತೀನಿ ಇನ್ನೊಂದ್ಸರಿ ಅಂತ ಹೇಳಿದ್ರಲ್ಲ ನಿನ್ನೆ. ಹೌದು ಸರ್, ಮಾತಾಡ್ಕೊಂಡ್ ಬರ್ತೀನಿ ಅವರು. ಆಮೇಲೆ ನಮ್ಗೆ ಗೊತ್ತಿರೋರು ಒಬ್ರು ಸೋಮವಾರ ಮಾತಾಡೋಣ ಅಂತ ಹೇಳಿದ್ರು. ಆಮೇಲೆ ಇವಳು ಫೋನ್ ಮಾಡಿ ನನ್ಗೆ ಬೈದ್ಲು, ನೀನಂತ ನನ್ ಮಗ ಇಂತ ನನ್ ಮಗ ಅಂದ್ಲು. ಆದ್ರೆ ಸುಮ್ನೆ ಆಗ್ಬಿಟ್ಟೆ, ನಾನು ಇಂತಾನೆ ಬೈತಾನೆ ಅಂತ. ನಿನ್ನಡೆ ಬರ ನಾನೇನ್ ಮಾಡಕ ಸರ್. ಇಲ್ದವ್ರ ಇಬ್ಬರು ಮಕ್ಕಳನ್ನ ಕರ್ಕೊಳ್ಳಿ ಸರ್, ಇಲ್ದವ್ರೆ ನನ್ ಮಗಳ್ ನಾನು ಕಳ್ಸ್ಬಿಡಿ. ಅವಳಾಗಿರೋ ತರ ನನ್ ಮಕ್ಳಾಗೋದ್ ಬೇಡ ಸರ್. ಅಂದ್ರೆ 3 ಜನ ಮಕ್ಕಳು ಅವ್ರ ಹತ್ರನಾದ್ರೂ ಇರ್ಲಿ, ಇಲ್ಲ ನನ್ನ ಹತ್ರನಾದ್ರೂ ಇರ್ಲಿ ಅಂತಿದ್ರ? ಹೌದು 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 ಸರ್. ಅವ್ರೇನು ಇದನ್ನ ಅವ್ರ ಹತ್ರ ಹೇಳಿದ್ರ ನೀವು? ಹೇಳಿದೆ ಸರ್, ಬೆಳಗ್ಗೆ ಬಂದು ಕರ್ಕೊಂಡು ಹೋಗ್ತೀನಿ ಅಂದ್ಲು. ನಿನ್ನೆ 19 ತಾರೀಕಿಗೆ ಬಂದು ಕರ್ಕೊಂಡು ಹೋಗ್ತೀನಿ ಮಕ್ಕಳಿಬ್ಬರು ಅಂತ ಹೇಳಿದ್ರು. ಆಮೇಲೆ ಇದಕ್ಕೆ ಫೋನ್ ಮಾಡಿದಕ್ಕೆ ಅವನೇ ಮಾತಾಡಿದ್ರು, ಸಂತೋಷ್ ಮಾತಾಡ್ದ. ಸಂತೋಷ್ಗೂ ನಮ್ಗೆ ಇದ್ರಲ್ಲಿ ಕಲೆಕ್ಷನ್ ಏನಿಲ್ಲ ಸರ್. ಅವನ್ ಯಾವನ್ ಮಾತಾಡೋದಕ್ಕೆ, ಅವ್ನ ನಿಂತಿ ಇಟ್ಕೊಂಡಿದ್ನಲ್ಲ, ಅವನ್ನೆಲ್ಲ ತಪ್ಪು ಸರ್. ಅದು ಅವ್ನಿಗೆ ಏನ ಒಂದು ಜನ ಎಲ್ಲ ಇದ್ ಮಾಡಿ ಅವ್ನ ಒಳಗಡೆ ಹಾಕ್ಬೇಕು. ಅವ್ನ ಒಂದು ಉಗ್ರ ಹೋರಾಟ ಉಂಟು, ಅವ್ನಿಗೆಲ್ಲ ಮಾಡ್ತಾರೆ ತಪ್ಪದು. ಅಲ್ಲ, ಈಗ ಅದಕ್ಕೆ ನಿಮ್ ಹೆಂಡತಿ ಒಪ್ಪಿಗೆ ಕೊಟ್ಟಿದಾರಲ್ಲ? ಇಲ್ಲ ಸರ್, ನನ್ನ ನಿಮ್ ಹೆಂಡತಿಗೆ ಇದು ಒಪ್ಪಿಗೆ ಇಲ್ಲ ಅಂದಿದ್ರೆ, ಸಂತೂನೇ ಏನಾದ್ರು ಟಾರ್ಚರ್ ಮಾಡ್ತಿದ್ದಾನೆ ಅಂತಿದ್ರೆ ಅದಕ್ಕೆ ಏನ್ ಕ್ರಮ ಮಾಡ್ಬೇಕು? ಕಾನೂನು ಕ್ರಮ ಇದೆ ಸರ್. ನೋಡಿ, ಬೇಡ ಅಂತಾನೆ, ಒಂದ್ಸಲಿ ಬೇಕು ಅಂತಾನೆ ಅವನು ಸಂತು. ಅವನು ಏನೋ ಡ್ರಾಮಾ ಮಾಡ್ತಾನೆ ಸರ್. ಅಲ್ಲ, ನಿಮ್ ಹೆಂಡತಿ ನಿಮ್ ಜೊತೆ ಬರ್ತಿಲ್ವಲ್ಲ, ಅದು ಏನು ಸರ್? ನನ್ನ ಹೆಂಡತಿ ತುಂಬಾ ಒಳ್ಳೆಯವಳು ಸರ್, ಬಂದೇ ಬರ್ತಾಳೆ ಇವಾಗ. ಅಲ್ಲ, ನಿಮ್ ಹೆಂಡತಿ ತುಂಬಾ ಒಳ್ಳೆಯವರು ಅಂತೀರಾ, ಬಂದಾಗ ಅವ್ರನ್ನ ಹೊಡೆದ್ ಕಳಿಸ್ತೀರಾ. ಇನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ, ಏನದು ಸರ್? ಅವ್ರು ಅಂತಿರೋ ಮಾತು ಒಂದೊಂದ್ ಅಂದಲ್ಲ ಸರ್. ನನಗೆಲ್ಲ ನನ್ನ ಫ್ರೆಂಡ್ ಅಂದಿರೋದು ಎರಡೇ ಹೊಡೆದಿರೋ, ಜಾಸ್ತಿ ಅವ್ಳು ಹೊಡೆದಿಲ್ಲ. ಸುಳ್ಳ ಕೇಳಬೇಕು, ನನ್ನ ಹೆಂಡತಿ ಹೊಡೆಯಕ್ ನನ್ಗೆ ಹಾಕಿದೆ ಸರ್. ಯಾವ ಬೋಳಿ ಮಗ ಹೇಳ್ದ? ನಿಮ್ ಹೆಂಡತಿ ಒಳ್ಳೆಯವರು ಅಂತೀರಾ? ನಿಮ್ ಹೆಂಡತಿ ಒಳ್ಳೆಯವರಾಗಿದ್ರೆ ನಿಮ್ಗೆ ಬೈತಿದ್ರ ನಿಮ್ಮನ್ನ, ಅಥವಾ ಬೇರೆ ತರ ಏನಾದ್ರು ಮಾತನಾಡ್ತಿದ್ರ? ಮತ್ತೆ 11 ವರ್ಷ ನಾವು ಸಂಸಾರ ಮಾಡಿದ್ವಾ? 11 ವರ್ಷ ಸಂಸಾರ ಮಾಡಿದ್ರ ಇಲ್ಲ ಅಂತ ಹೇಳ್ತಿಲ್ಲ ಇಲ್ಲಿ. ಬದಲಿಗೆ ನೀವ್ ಹೇಳೋ ತರಾನೇ ಅವ್ರು ಒಳ್ಳೆಯವರಾಗಿದ್ರೆ ನಿಮ್ಗೆ ಬೈತಿದ್ರ, ಅಥವಾ ಅವ್ರು ನಿಮ್ಗೆ ಬೇಕು ಅನ್ನೋದಾಗಿದ್ರೆ ನೀವು ಅವ್ರನ್ನ ಹೊಡೆದ್ ಕಳಿಸ್ತಿದ್ರ? ಸೊ ಇದೆಲ್ಲದ್ರ ಮಧ್ಯೆ ಏನಿದು? ನಿಮ್ಮನ್ನ ಒಂದ್ ಮಾಡ್ಬೇಕು ಅಂತ ಬಂದಿರೋದೇ ಏನಾದ್ರು ತಪ್ಪಾಗ್ತಾ ಇತ್ತಾ? हे प्रभु, हे प्रभु, हे हरि राम कृष्ण जगन्नाथ प्रेमानंद, ये क्या हुआ? ನಾನು ಇಷ್ಟೇ ಸರ್ ಮಾತಾಡ್ತಾ ಇರೋದು. ಇಲ್ಲ 3 ಜನ ಮಕ್ಕಳನ್ನ ಅವಳು ಸಾಕೊಳ್ಳಿ, ಇಲ್ಲ 3 ಜನ ಮಕ್ಕಳನ್ನ ನನ್ ಕಳ್ಸ್ಬಿಡ್ಲಿ. ಅವಳಾಗಿರೋ ರೀತಿ ನನ್ ಮಗಳಾಗೋದ್ ಬೇಡ. ನಾನು ಅಷ್ಟೇ ಕೇಳ್ಬಿಡ್ತಾ ಇದ್ದೀನಿ, ದೇವ್ರ ಹತ್ರನು, ಎಲ್ಲ ಜನಸೇವೆ ಹತ್ರನು, ಜನ ಹತ್ರ ಎಲ್ಲಾನು. ಇವಾಗ ನಿಮ್ ಹೆಂಡತಿ ಬರ್ದೇ ಇದ್ರು ಪರವಾಗಿಲ್ವಾ? ಇಲ್ಲ ಸರ್, ನನ್ನ ಹೆಂಡತಿನೂ ಬರ್ಲಿ. ನನ್ನ ಹೆಂಡತಿ ಬರ್ದ ಹೋದ್ರೆ ಸರ್, ನನ್ನ ಹೆಂಡತಿ ಬರ್ದ ಹೋದ್ರೆ ನನ್ನ ಮಗಳು ನಾನು ಕಳ್ಸ್ಕೊಡಿಲ್ಲವ್ರೆ 3 ಜನ ಮಕ್ಕಳನ್ನ ಅವಳು ಸಾಕೊಳ್ಳಿ. ಸಾಧ್ಯ ಇಲ್ಲ ಈಗ, ಯಾಕೆ ಆಗಲ್ಲ. ಇದು ಫೈನಲ್ ಆಪ್ಷನ್? ಫೈನಲ್ ಆಪ್ಷನ್ ಸರ್. ಎರಡೇ ಆಪ್ಷನ್ ನನ್ನ ಹತ್ರ ಇರೋದು. ಇಲ್ಲವ್ರೆ ಮಕ್ಕಳನ್ನ ಅವಳೇ ಸಾಕೊಂಡ್ಬಿಡ್ಲಿ, ಅದೇನಿದೆ ನಾನು ಕೊಟ್ಬಿಡ್ತೀನಿ ತಿಂಗಳಿಗೆ. ಇಲ್ಲವ್ರೆ ನನ್ ಮಗಳ್ ನನ್ ಕಳ್ಸ್ಕೊಡ್ಲಿ, ನನ್ 3 ಜನ ಸಾಕೊಂತೀನಿ. ಅವಳ ಹತ್ರ ಇಂದ ಬಿಡುಗಾಸು ಬೇಡ ನನಗೆ. ನಾನ್ ಚೆನ್ನಾಗಿದ್ದೀನಿ, ನಾನು ಸಾಕೊಂತೀನಿ ಸರ್. ಅವ್ರು ನನ್ ಮಕ್ಕಳನ್ನ ನನ್ನ ಜೊತೆ ಕಳಿಸ್ಲಿ, ಅವ್ರು ಸಂತು ಜೊತೆ ಚೆನ್ನಾಗಿರ್ಲಿ ಅಂತ. ಅವಳು ಎಲ್ಲಾದ್ರೂ ಇರ್ಲಿ ಸರ್, ಸಂತು ಜೊತೆ ಇರ್ಲಿ, ಅವಳು ಎಲ್ಲಾದ್ರೂ ಇರ್ಲಿ, ನನಗೆ ಬೇಕಾಗಿಲ್ಲ. ನನ್ ಮಗಳನ್ನ ಕಳ್ಸ್ಕೊಡ್ಲಿ, ಅದೇನ್ ನನ್ ಬರ್ಕೊಟ್ಟು ನನ್ ಕರ್ಕೊಂಡೋಗಿ ನನ್ 3 ಜನ ಮಕ್ಕಳನ್ನ ಸಾಕೊಂತೀನಿ. ಆದ್ರೆ ಅವಳು ಆಗೋ ತರ ನನ್ ಮಗಳು ಮಾತ್ರ ಆಗೋದ್ ಬೇಡ. ನಾನು ಅದೇ ಕೇಳ್ಬಿಟ್ಟೆ, ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದೀನಿ ಸರ್. ಓಕೆ. ಮಗಳಿಗೆ ಪೆಟ್ರೋಲ್ ಹಾಕಿ ಸುಟ್ಟಾಕ್ಬಿಡ್ತೀನಿ ಅಂತ ಹೇಳ್ತಾ ಇದ್ಲು. ಬೇಡ ಬೇಡ, ಅದೆಲ್ಲ ಏನೋ ಬೇಡ. ನಾನ್ ಹುಡ್ಸಿರೋ ಮಕ್ಕಳು, ನನ್ನ ಮಕ್ಕಳು, ನಾನ್ ಕರ್ಕೊಂಡ್ಬಂದು ಸಾಕೊಂಡು ಆರಾಮಾಗೆ ಓದಿಸ್ಕೊಂತೀನಿ ಸರ್. ನಾನು ಅವಳು ಎಲ್ಲಾದ್ರೂ ಇರ್ಲಿ ಸರ್, ನನ್ ಬೇಕೇ ಆಗಿಲ್ಲ. ಅವ್ನು ಫೈನಲ್ ಡಿಸಿಷನ್ ನಾನು ಹೇಳ್ಬಿಡ್ತಾ ಇದೀನಿ. ಓಕೆ, ಬಂದ್ರೆ ಬರ್ಲಿ ಅವಳುನು, ಇಲ್ಲವ್ರೆ 3 ಜನ ಮಕ್ಕಳನ್ನ ಕರ್ಕೊಂಡು ಹೋಗ್ಲಿ, ಇಲ್ಲವ್ರೆ 3 ಜನ ಮಕ್ಕಳು ನಾವೇ ಕಳ್ಸ್ಬಿಡ್ಲಿ. ದಯವಿಟ್ಟು ಯಾವ ವಿಡಿಯೋಗೂ ಬರಲ್ಲ, ಎಂತಕ್ಕೂ ಬರಲ್ಲ. ಇದೇ ಲಾಸ್ಟ್ ಒಂದ್ ಕೊನೆ ಫೈನಲ್ ಡಿಸಿಷನ್ ನಾನೇ ಹೇಳ್ತಾ ಇದೀನಿ. ಅವಳು ನನ್ನ ನಿಂತು ಎಲ್ಲಾದ್ರೂ ಹೋಗಿ ಇಟ್ಕೊಳ್ಳಿ, ನನ್ಗೆ ಬೇಕಾಗಿಲ್ಲ. ಮಕ್ಕಳನ್ನ ಕರ್ಕೊಂಡು ಹೋಗ್ಲಿ, ಇಲ್ಲವ್ರೆ ನನ್ ಮಗಳನ್ನ ಇಲ್ಲೇ ಕಳ್ಸ್ಬಿಡ್ಲಿ, ನಾನು ಸಾಕೊಂತೀನಿ. ಅವಳಿಗೂ ನಮ್ಗೆ ಯಾವ ತೊಂದ್ರೆನೂ ಇಲ್ಲ. ಲೀಲಾ ಅವ್ರು ಹೇಳಿದ್ರಿ ಇದನ್ನ, 3 ಮಕ್ಕಳು ನೀನ್ ಇಟ್ಕೋ, ನೀನ್ ಕರ್ಕೊಂಡು ಹೋಗು, ಅಥವಾ ಇಲ್ಲ ನನ್ನ ಹತ್ರನೇ ಬಿಟ್ಬಿಡು ಅಂತ. ನಾನು ಇಲ್ಲ ಸರ್, ನಾನು ಹೇಳಿದೀನಿ, ಇದನ್ನ ಕೊಡಲ್ಲ ಒಂದ್ ಮಗುನ ಅಂತ ಹೇಳಿದ್ಲು. 2 ಕರ್ಕೊಂಡು ಹೋಗ್ಬಿಡಮ್ಮ, ಬೇಡ. ಇಲ್ಲವ್ರೆ ಆ ಮಗು ನಾನು ಕಳ್ಸ್ಬಿಟ್ಟು ನಾನು ಸಾಕೊಂತೀನಿ. ನಿನ್ನ ಹತ್ರದಿಂದ ನಾನು ₹1 ಬಿಡ್ಗಾಸು ಕೂಡ ಕೇಳಲ್ಲ ಅವಳ ಹತ್ರ ಇಂದ. ನಾನು ನನ್ ಕ್ಯಾಬ್ ಓಡಿಸ್ತಾ ನನ್ ಕಷ್ಟನ ಸುಖ ನನ್ ಮಕ್ಳಿಗೆ ಚೆನ್ನಾಗಿ ಬೆಳೆಸ್ಕೊಂತೀನಿ. ಆವಾಗ ಬಾ, ಬಂದ್ ನೋಡ್ಕೊಂಡು ಹೋಗು, ಬೇಡ ಅಂತ ಹೇಳಲ್ಲ. ನೀನ್ ಎತ್ತಿರೋ ಮಕ್ಕಳನ್ನ ಆವಾಗ ನೀನ್ ಬಾ, ನೋಡ್ಕೊಂಡು ಹೋಗು. ಇಲ್ಲ 1 ವಾರದಲ್ಲಿ 2 ಸಲ ಬರ್ತೀಯಾ,
ನಾನು ಇರೋ ಸ್ಥಳ ಹೇಳ್ತೀನಿ, ಇಲ್ಲ ನೀನ್ ಎಲ್ಲಿ ಹೇಳು ಅಲ್ಲೇ ಕರ್ಕೊಂಡ್ ಬಿಡ್ತೀನಿ, ಆಟ ಆಡ್ಸು, ಸಾಯಂಕಾಲ ಗಂಟೆ ಆಟ ಆಡ್ಸು, ಸಾಯಂಕಾಲ ಮೇಲೆ ಮಕ್ಕಳನ್ನ ಬಿಟ್ಕೊಡು, ಅದಕ್ಕೂ ರೆಡಿ ಸರ್. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.